ಮೃಗಗಳಿಗೆ ಅಂಜಿದಡೆಂತಯ್ಯ ಸಮುದ್ರದ ಕಡಿಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ ಸಮುದ್ರದ ಕಡಿಯಲ್ಲಿ ಮನೆಯ ಮಾಡಿ ನೊರೆ ಬಹಳ ಪವಿತ್ರವಾದಂಥ ದಿನ ಇವತ್ತು. ನಾವೆಲ್ಲ ಸೇರಿ ಇಲ್ಲಿ ಪೂಜೆಯನ್ನು ಮಾಡಿದ್ವಿ. ಹಾಗೆಯೇ ಮೊದಲನೇದಾಗಿ ಪ್ರಾರ್ಥನೆಯನ್ನು ಶೈಲಜಾ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಗ್ಗೆ ಹೇಳಕ್ಕೆ ಹೊಂತಿರ್ಬೋದು ಶೈಲ ಇಲ್ಲ ನಾವು ಚೂರು ನಿಮ್ಮ ನಿತ್ಯ ಬಾಣ ರಾಮನಾಥ ಅಂತ ಹೇಳಿ ಮತ್ತೆ ಅವ್ರ ಮುಂದವ್ರು ಏನು ಹೇಳ್ತಾರೆ, ನನಗೆ ಸಿರಿ ಕೊಟ್ಟು ನಮ್ಮ ಮನೆಯ ಕಿರಿಕರ ಬಗ್ಗೆ ಅಥವಾ ನಮ್ಮ ಮನೆಯ ವಸ್ತು ವಿಷಯಗಳ ಬಗ್ಗೆ ತಿಳಿಯುವುದಕ್ಕಿಂತ ಹೆಚ್ಚಾಗಿ ನಾವು ವಚನಕಾರರನ್ನ ತಿಳ್ಕೊಂಡಿದ್ದೀವಿ ಅನ್ನೋದು ಅಕ್ಕ ಮಹಾದೇವಿಯ ಬಗ್ಗೆ ಕೂಡ ಹೆಚ್ಚಾಗಿ ತಿಳ್ಕೊಂಡಿದ್ದೀವಿ ಅನ್ನೋದನ್ನ ನಾನು ಯಾಕೆ ಅಂದರೆ ನಮ್ಮ ಮನೆಯ ಹಿರಿಯರು ನಮ್ಮ ಮನೆಯ ಸದಸ್ಯರು ನಾವೇನು ಮಾಡ್ತೇವೆ, ನಮ್ಮ ಸ್ವಾರ್ಥಕ್ಕಾಗಿ ನಾವು ದುಡಿತೇವೆ. ನಾವು ಮನೆಯಲ್ಲಿ ಅದನ್ನು ಹೆಚ್ಚು ಮಾಡಬೇಕು, ನಮ್ಮ ಸಂಪತ್ತನ್ನು ಹೆಚ್ಚು ಮಾಡಬೇಕು, ನಮ್ಮ ಇದನ್ನು ಹೆಚ್ಚು ಮಾಡಬೇಕು ಅಂತೇಳಿ. ಬಟ್ ಅಕ್ಕ ಮಹಾದೇವಿ ಆಗಿರಬಹುದು ಅಥವಾ ಶರಣರಾಗಿರಬಹುದು, 12ನೇ ಶತಮಾನದ ಶರಣರಾಗಿರಬಹುದು, ತಮ್ಮ ವೈಯಕ್ತಿಕ ವಿಚಾರಗಳ ಜೊತೆಗೇ ಸಾಮಾಜಿಕವಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಇವತ್ತಿಗೂ ಕೂಡ ಅವರು ಅಜರಾಮರರಾಗಿರುವುದನ್ನು ಹಾಗಾಗಿ ದೇವರು ನಮಗೇನೋ ಸದಾವಕಾಶದಿಂದ ಈ ಮನುಷ್ಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮುಕ್ಕಾಲು ಭಾಗ ನಾವು ಮನೆಗೆ ನಮ್ಮ ಜೀವನವನ್ನು ಅಥವಾ ನಮ್ಮ ಆಯುಷ್ಯನ ಮುಡುಪಾಗಿಡುವುದರ ಜೊತೆಗೆ ಒಂದು ನಿರ್ಮಲಾ ಶೆಟ್ಟಿ ಮತ್ತು ಸುಮತಿಯವರ ಮಾಯೆಗೆ ರವಿ ಬೀಜ
ಬೀಜವಾದಂತೆ ನಮ್ಮ ಕಿವಿಗಳಿಗೆ ಚೇಷ್ಟೆ ನಮ್ಮ ಮನವೆಂಬ ಬೀಜ ನಮ್ಮ ಮನಸ್ಸಿನ ಬುದ್ಧಿ ಕೊಡಬಾರದು. ನನಗಿರುವುದೊಂದೇ ಮನಸ್ಸು, ಆ ಮನಸ್ಸು ನಿಮ್ಮಲ್ಲಿ ಸೇರಿದ ಬಳಿಕ ನನಗೆ ಭಯವುಂಟೆ, ಬೇರೆ ದಾರಿ ಉಂಟೆ ಕೇಳಯ್ಯ ಚನ್ನ ಮಲ್ಲಿಕಾರ್ಜುನ. ಈ ಲೋಕದಲ್ಲಿ ಚೇಷ್ಟೆ ಕುರಿತು ರಚಿಸಿದ್ದಾರೆ 12ನೇ ಶತಮಾನದ ಶಿವಶರಣೆ ಅಪ್ಪಮಾರು. ಕಾರ್ಯಕ್ರಮ ಮತ್ತು ಎಲ್ಲ ಸೋದರಿಯರು, ಬಂದಿಗೆ ಸಮಾಜದ ಎಲ್ಲ ಸೋದರಿಯರು ಇವತ್ತಿನ ಅಕ್ಕಮಾದೇವಿ ಜಯಂತಿ ಹಾಗೂ ಹನುಮ ಜಯಂತಿಯ ಶುಭಾಶಯಗಳು ಹೇಳ್ತಾ ನಮ್ಮ ಬಂದಿಗ ಸಂತತಿಯಾದ ಜಯ ಮತ್ತು ಅಕ್ಕಮಾದೇವರು ಹೀಗೆ ಇವತ್ತು 20ನೇ ಶತಮಾನ ಬಂದರೂ ಸ್ತ್ರೀಯರು ಸಮಾನತೆಯನ್ನು ಬರೋಕ್ಕಾಗ್ತಾನೆ ಅಂಥದ್ದಲ್ಲಿ 800 ವರ್ಷದ ಹಿಂದೆ ಸ್ತ್ರೀ ಬಗ್ಗೆ ಎಷ್ಟು ಸಮಾನತೆ, ಒಬ್ಬ ಹೆಣ್ಮಗಳಾಗಿ ಎಷ್ಟು ಹೋರಾಟ ಅವರು ಉಡುತಡಿ ಒಳಗೆ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಅನ್ನುವರ ದಂಪತಿಯಾಗಿ ಬಂಜಿಗ ಕುಟುಂಬದಲ್ಲಿ ನೆಲೆಸಿದ ನಂತರ ಅಲ್ಲಿ ಜೈನ ಮಹಾರಾಜ ಅವರು ಕೌಶಿಕ್ ಮಹಾರಾಜ ಅವ್ರನ್ನ ನೆಲೆಸಿ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂದಾಗ ನಾನು ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿ, ನಾನು ಚನ್ನಮಲ್ಲಿಕಾರ್ಜುನನೇ ನಾನು ವರಿಸ್ತೀನಿ ಅಂತ ಹೇಳಿ ಅದನ್ನು ಉಡುತಡಿಯಿಂದ ಬಿಟ್ಟು ಹೋಗಿ ತಿರುಗಿ ಅನುಭವ ಮಂಟಪದೊಳಗೆ ಸುಮಾರು ಒಂದು 430 ವಚನಗಳನ್ನ ಬರೆದಿದ್ದಾರೆ. ಅದು ವಚನಗಳು ಅಂದರೆ ಭಾಳ ಶ್ರೇಷ್ಠವಾದ ವಚನಗಳು, ಅಕ್ಕಮಾದೇವಿ ವಚನಗಳು. ಇವರು ನಮ್ಮ ಜಯಮ್ಮನಿಗೆ ಸೇರಿದಂಗೆ ಅವ್ರ ವಚನಗಳು ಬೇರೆ ಬೇರೆ ಮೇಲೆ 50 ವಚನಗಳು ಕೂಡ ಒಂದೊಂದು ಸಮ ಆಗ್ತಂಗಿಲ್ಲ ಅಷ್ಟು ಅಂತ ಒಂದು ಶ್ರೇಷ್ಠವಾದ ವಚನಗಳನ್ನು ರಚಿಸಿದ್ದಾರೆ. ಅದ್ರ ಜೊತೆಗೆ ಅವರ ಒಂದು ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು, ಅವ್ರ ತತ್ವಗಳನ್ನ. ಅಂದಾಗ ಮಾತ್ರ ಅವ್ರ ಜಯಂತಿ ನಾವು ಮಾಡೋದ್ರಿಂದ ಒಂದು ಆಚರಣೆಗೆ ಸೂಕ್ತ ಒಂದು ಬೆಳೆಸಿಕೊಂಡಂಗೆ ಆಗುತ್ತೆ. ನಂತರದಲ್ಲಿ ಇವತ್ತು ನಾವು ನಮ್ಮ ಬಂಜಿಗ ಸಮಾಜದಿಂದ ಈಗ ಆಲ್ರೆಡಿ ಒಂದು 11 ಎಕರೆ ಭೂಮಿ ತಗೊಂಡಿದ್ದೀವಿ. ಅದು ಆಲ್ರೆಡಿ ಈಗೆಲ್ಲ ಲೇಔಟ್ ಆಗಿದೆ. ಈಗ ಮುಂದಿನ ವಾರದಿಂದ ಕೆಲಸ ರೋಡ್ ಎಲ್ಲ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಇನ್ನೊಂದು 3 ರಿಂದ 4 ತಿಂಗಳ ಒಳಗೆ ಅದು ಸೈಟ್ ಅವೈಲೇಬಿಲಿಟಿ ಸಿಗ್ತವೆ ಎಲ್ಲರಿಗೂ ಬೇಕಂತ. ಅಲ್ಲೇ ಕೂಡ ನಾವು ಒಂದು ಅಕ್ಕಮಾದೇವಿ ಒಂದು ದೇವಸ್ಥಾನ ಮಾಡಬೇಕಂತ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸುವಿದ್ದು